ನಾನೊಂದ್ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಫೋನ್ ನೋಡ್ತಿದ್ದೀನಿ. ಹೋಗಪ್ಪ, ಆಟ ಆಡ್ಕೊ ಹೋಗು. ಅಪ್ಪ ಅಪ್ಪ ಪ್ಲೀಸ್ ಬಾರಪ್ಪ. ನಿನಗೆ ಅಷ್ಟೊಂದು ಆಟ ಸಾಮಾನು ಇಲ್ಲ ಕೊಡ್ಸಿದೀನಲ್ವಾ, ಮತ್ತೆ ಯಾಕೆ ಬಂದು ಡಿಸ್ಟರ್ಬ್ ಮಾಡ್ತಿದ್ಯಾ? ಹೋಗು. ಅಮ್ಮ ಅಮ್ಮ ನೀನಾದ್ರೂ ಬಾರಮ್ಮ, ಆಟ ಆಡೋಣ. ತಗೋ ಪುಟ್ಟ, ಇದನ್ನ ತಿಂತಾರು. ಇಲ್ಲಿ ನನಗೆ ತುಂಬಾ ಕೆಲಸ ಇದೆ, ನಾನು ಬರ್ತೀನಿ. ಅಮ್ಮ ಪ್ಲೀಸ್ ಬಾರಮ್ಮ. ನಿಂಗೊಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ. ಹೋಗಿ ಆಟ ಆಡ್ಕೊ. ಏನೋ ಸೌಂಡ್ ಬರ್ತಾ ಇದೆಯಲ್ಲ. ಪುಟ್ಟ ಕ್ಯಾಚ್. ಅವ್ರ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಿದಾರಲ್ಲ. ಏನ್ ನೋಡ್ತಿದ್ಯಾ ಪುಟ್ಟ? ಅಯ್ಯೋ, ಒಂದು ತಾಯಿಯಾಗಿ ಮಗು ಮನಸ್ಸನ್ನ ನಾನು ಅರ್ಥನೇ ಮಾಡ್ಕೊಂಡಿಲ್ವಲ್ಲ. ನನ್ನಿಂದ ಎಂತ ದೊಡ್ಡ ತಪ್ಪಾಗ್ಬಿಡ್ತು. ಮಗುಗೆ ಎಷ್ಟು ಕಾಸ್ಟ್ಲಿ ವಸ್ತು ಕೊಡ್ಸಿದ್ರು, ಎಷ್ಟು ಕಾಸ್ಟ್ಲಿ ತಿಂಡಿ ಕೊಡ್ಸಿದ್ರು, ಟಿವಿ ನೋಡು ಅಂದ್ರು, ಫೋನ್ ನೋಡು ಅಂದ್ರು ಮಗು ನನ್ನನ್ನೇ ತಾನೇ ಬಯಸ್ತು. ಅಯ್ಯೋ, ಇದು ಯಾವ ಮಗುಗೆ ಸಂತೋಷ ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಅಯ್ಯೋ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ನಲ್ಲ. ಛೇ. ಚಿನ್ನು ಬಾ ಆಟಾಡೋಣ. ಅಮ್ಮ ಕ್ಯಾಟ್ ಕ್ಯಾಟ್ ಕ್ಯಾಟ್. ಅಮ್ಮ ಕ್ಯಾಟ್. ಏನಿದು ಪುಟ್ಟಿ ತುಂಬಾ ಸಂತೋಷವಾಗಿದ್ದಾಳೆ. ಓ, ಆಟ ಆಡ್ತಾ ಇದ್ದೀರಾ? ನಾನು ಬರ್ತೀನಿ. ಅಪ್ಪ ಅಪ್ಪ ಕ್ಯಾಟ್. ನಾವೆಷ್ಟೇ ಬ್ಯುಸಿ ಆಗಿದ್ರು ಮಕ್ಕಳಿಗೆ ಸಮಯವನ್ನು ಕೊಡೋದು ತಂದೆ ತಾಯಿಯಾಗಿ ಅದು ನಮ್ಮ ಜವಾಬ್ದಾರಿ.